ಜಿಲ್ಲೆಯಾದ್ಯಂತ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ವರದಿಯಾದಲ್ಲಿ ಸಾರ್ವಜನಿಕರು 08262 295750 ಸಹಾಯವಾಣಿಗೆ ದೂರು ಸಲ್ಲಿಸಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಮುಂದಾಗಬೇಕೆಂದು ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷ ಸಂತೋಷ್ ನೇತಾ ತಿಳಿಸಿದರು. ಇಂದು ನಗರದ ಸ್ಪಂದನ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ಕಾನೂನಿಗೆ ವಿರುದ್ಧ ಹಾಗೂ ಶಿಕ್ಷಾರ್ಹ ಅಪರಾಧ ಎಂಬ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊರತಂದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಕಳೆದ 10 ವರ್ಷಗಳ ಹಿಂದೆ 1,000 ಪುರುಷರ ಸಂಖ್ಯೆಗೆ ಮಹಿಳೆಯರ ಸಂಖ್ಯೆ ಹೆಚ್ಚು ಇತ್ತು. ಈಗ 1,000 ಪುರುಷರಿಗೆ 970 ಮಹಿಳೆಯರ ಸಂಖ್ಯೆ ಇದ್ದು, ಇದು ನಾಗರಿಕರಾದ ನಾವು ತಲೆ ತಗ್ಗಿಸುವ ವಿಚಾರ ಎಂದು ಹೇಳಿದರು. ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸಲಹಾ ಸಮಿತಿಯನ್ನ ರಚಿಸಿ ಬೇರೆ ರೂಪದಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ನಿರ್ಧರಿಸಲಾಗಿದೆ. ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಬದಲಾವಣೆ ತರಬೇಕೆಂಬುದು ಸಲಹಾ ಸಮಿತಿಯ ಉದ್ದೇಶವಾಗಿದೆ ಎಂದರು. ಇನ್ನು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ 4 ಡಿಜಿಟ್ ನಂಬರ್ ಇರುವ ಸಂಖ್ಯೆಯನ್ನ ಭ್ರೂಣ ಹತ್ಯೆ ಪ್ರಕರಣ ಪತ್ತೆ ಹಚ್ಚಲು ಬಳಸಲಾಗಿದೆ. ಯಾವುದೇ ಸ್ಕ್ಯಾನಿಂಗ್ ಸೆಂಟರ್, ಆಸ್ಪತ್ರೆ, ಕ್ಲಿನಿಕ್ಗಳಲ್ಲಿ ಅನುಮಾನವಿದ್ದರೆ ಈ ಮೇಲ್ಕಂಡ ಸಹಾಯವಾಣಿಗೆ ದೂರು ದಾಖಲಿಸಲು ಅವಕಾಶ ನೀಡಲಾಗಿದೆ. ದೂರು ನೀಡಿದವರ ಹೆಸರನ್ನ ಗೌಪ್ಯವಾಗಿಡಲಾಗುತ್ತೆ, ಅವರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುತ್ತೆ ಎಂದು ಮಾಹಿತಿ ನೀಡಿದರು. ಮುಂದಿನ 5 ವರ್ಷದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕನಿಷ್ಠ 1,000ಕ್ಕೆ ತರಬೇಕೆಂಬುದು ಸಲಹಾ ಸಮಿತಿಯ ಗುರಿ ಹೊಂದಿದೆ. ಹೆಣ್ಣು ಭ್ರೂಣ ಹತ್ಯೆಯಾದ ಖಚಿತ ಮಾಹಿತಿಯನ್ನ ನೀಡಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಇದಕ್ಕೆ ದಂಡ ರೂಪದಲ್ಲಿ ಶಿಕ್ಷೆ, ಪದೇ ಪದೇ ಪ್ರಕರಣ ನಡೆದರೆ ಜೈಲು ವಾಸದ ವ್ಯವಸ್ಥೆ ಕಾನೂನಿನಲ್ಲಿದೆ. ದೇಶದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಕೀರ್ತಿ ಹೆಚ್ಚಾಗುತ್ತದೆ. ಹೆಣ್ಣು ಮಕ್ಕಳನ್ನ ಪ್ರೋತ್ಸಾಹಿಸುವ ಕೆಲಸಗಳಾಗಬೇಕು ಎಂದರು. ಹೆಣ್ಣು ಭ್ರೂಣ ಹತ್ಯೆ ಅನ್ನೋದು ವ್ಯಾಪಕವಾಗಿ ಎಲ್ಲ ಕಡೆನೂ, ನಮ್ಮ ಜಿಲ್ಲೆನೇ ಅಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆನೂ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಆಗ್ತಾ ಇರೋದು ಮತ್ತು ಮಂಡ್ಯದಲ್ಲಿ, ನೆಲಮಂಗಲ, ಹೊಸಕೋಟೆ ಇಂಥ ಕಡೆಯಲ್ಲೆಲ್ಲ ನಾವು ಅದನ್ನು ಕಂಡುಹಿಡಿದು ಕೇಸ್ ಆಗಿರುವಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಕಂಡಿದ್ದೇವೆ. 2011ನೇ ಇಸ್ವಿಯಲ್ಲಿ ನಾವು ಸೆನ್ಸಸ್ ಮಾಡಿದಾಗ ನಮ್ಮ ಜಿಲ್ಲೆಯ ಸೆಕ್ಸ್ ರೇಷಿಯೋ ಬಂದುಬಿಟ್ಟು 1,000 ಗಂಡು ಮಕ್ಕಳಿಗೆ 1,008 ಹೆಣ್ಮಕ್ಳು ಕಂಡುಬಂದಿತ್ತು. ಅದು ಕ್ರಮೇಣವಾಗಿ ಕಡಿಮೆಯಾಗಿ ಈಗ ಕಳೆದ 4 ವರ್ಷದಿಂದ ಮತ್ತೆ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೂಲಂಕುಷವಾಗಿ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಸನ್ನು ವಿಸಿಟ್ ಮಾಡಿ ಇದರ ಬಗ್ಗೆ ಅರಿವು ಮೂಡಿಸ್ತಾ ಇರೋದ್ರಿಂದ ಈಗ 1,000 ಮಕ್ಕಳಿಗೆ 971 ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ 59 ಸ್ಕ್ಯಾನಿಂಗ್ ಸೆಂಟರ್ಸ್ ಇರೋದು. ನಾವು ಪ್ರತಿ 4 ತಿಂಗಳಿಗೆ ಒಂದು ಸಲ, ಅಂದರೆ ವರ್ಷದಲ್ಲಿ ಕನಿಷ್ಠ 3 ಸಲ ಆದರೂ ನಾವು ಅದಕ್ಕೆ ಭೇಟಿ ನೀಡಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಕೆಲವೊಂದು ಮಾನದಂಡಗಳಿರ್ತವೆ. ಇಂತಿಂಥದ್ದೇ ಡಿಸ್ಪ್ಲೇ ಹಾಕಿರಬೇಕು, PCPNDT ಆ್ಯಕ್ಟ್ ಬಗ್ಗೆ ಡಿಸ್ಪ್ಲೇ ಇರಬೇಕು, ಮತ್ತು ಇಲ್ಲಿ ಭ್ರೂಣಲಿಂಗ ಪತ್ತೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಮಾಹಿತಿ ಇರಬೇಕು ಜನರಿಗೆ. ಅಲ್ಲಿ ಸ್ಕ್ಯಾನಿಂಗಿಗೆ ಎಷ್ಟು ಇದು ಕಾಸ್ಟ್ ಇದೆ ಅಂತಲೂ ಅವರು ಡಿಸ್ಪ್ಲೇ ಹಾಕಿರಬೇಕು. ಯಾವ ಡಾಕ್ಟ್ರು ಮಾಡ್ತಾಯಿದ್ದಾರೆ ಅಲ್ಲಿ ಸ್ಕ್ಯಾನಿಂಗ್ ಅನ್ನೋದನ್ನು ಅದು ಡಿಸ್ಪ್ಲೇ ಮಾಡಿರಬೇಕು. ಸೊ ಇದನ್ನೆಲ್ಲ ನಾವು ಮೇಲ್ವಿಚಾರಕ ಸಮಿತಿ ಮತ್ತು ಸಲಹಾ ಸಮಿತಿ ಅಂತ ಹೇಳಿಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಇರುವಂಥ ನಾವು ಎಲ್ಲ ಸದಸ್ಯರು 4 ತಿಂಗಳಿಗೆ ಒಂದು ಸಲ ಸ್ಕ್ಯಾನಿಂಗ್ ಸೆಂಟ್ರ್ಗಳನ್ನು ಎಲ್ಲ ಸ್ಕ್ಯಾನಿಂಗ್ ಸೆಂಟ್ರ್ಗಳನ್ನು ವಿಸಿಟ್ ಮಾಡಿ ಸಣ್ಣ ಪುಟ್ಟ ಏನಾದರೂ ನ್ಯೂನ್ಯತೆ ಕಂಡು ಬಂದಲ್ಲಿ ನಾವು ಅವರಿಗೆ ಮೌಖಿಕವಾಗಿ ಹೇಳಿಬಿಟ್ಟು ಬರ್ತೀವಿ. ತೀರಾ ತುಂಬ ಇಲ್ಲಿ ಏನಾದರೂ ನಡೀತಾ ಇರ್ಬೋದು ಅಂತ ಸಂಶಯಾಸ್ಪದ ಇದ್ದಾಗ ನಾವು ಅದನ್ನು ಅಲ್ಲಿ ಅವ್ರಿಗೆ ಕೇಸ್ ಮಾಡುವಂಥ ಇದೆ. ಆದರೆ ನಾವು ನಮ್ಮ ಜಿಲ್ಲೆಯಲ್ಲಿ ಇಷ್ಟು ವರ್ಷಗಳಲ್ಲಿ ಯಾವುದೇ ಕೇಸನ್ನು ಮಾಡಿರೋದಿಲ್ಲ. ನಾವು ಇತ್ತೀಚಿನ ಕೊನೆ 10 ವರ್ಷದ ಅಂಕಿಅಂಶಗಳನ್ನು ನೋಡಿದ್ರೆ ನಾವೊಂಥರ ತಲೆ ತಗ್ಗಿಸೋ ಚಿಕ್ಕಮಗಳೂರು ಜನತೆ ತಲೆ ತಗ್ಗಿಸುವಂಥ ವಿಚಾರ ಇದೆ. ನಾವು ಮೊದಲು 1,000 ಗಂಡಸರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1,000ಗಿಂತ ಅಧಿಕ ಹೆಂಗಸರಿದ್ದರು. ಇದು ಒಂದು ಕೀರ್ತಿ ನಮಗೆ. ಕೊನೆಯ 10 ವರ್ಷ 12 ವರ್ಷದಲ್ಲಿ ಏನಾಗಿದೆ ಅಂದರೆ 1,000 ಗಂಡಸರಿಗೆ 970 ಹೆಣ್ಮಕ್ಳಿದ್ದಾರೆ. ಸೊ ಇದು ನಾಗರಿಕರಾಗಿ ನಾವು ತಲೆ ತಗ್ಗಿಸುವಂಥ ವಿಚಾರ. ಸೊ ಇದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಹಿಡ್ಕೋಬೇಕು ಅಂತ ನಾವು ಈ ಕಮಿಟಿನ ಒಂದು ಬೇರೆ ರೂಪದಲ್ಲೇ ಕಾರ್ಯನಿರ್ವಹಿಸಬೇಕು ಅಂತ ಮೊನ್ನೆ ಡಿಸೈಡ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ನಾವೇನಾದ್ರು ಒಂದು ಬದಲಾವಣೆ ತರಬೇಕು. ಈ ಹೆಣ್ಣು ಭ್ರೂಣ ಹತ್ಯೆ ಏನಿದೆ ಅದನ್ನು ನಿಲ್ಲಿಸಬೇಕು ಅನ್ನೋದು ಇದರ ಮೇನ್ ಉದ್ದೇಶ. ಹಾಗಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ರಾಜ್ಯ ಮಟ್ಟದಲ್ಲಿ ಒಂದು ನಂಬರ್ ಇರುತ್ತೆ, 4 ಡಿಜಿಟ್ ನಂಬರ್ ಇರುತ್ತೆ. ಈ ಥರ ಏನಾದ್ರು ನಡೆದರೆ ಅದನ್ನು ನಾವು ರಿಪೋರ್ಟ್ ಮಾಡೋದಕ್ಕೆ
ಈಗ ನಾವು ಲೋಕಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈ ಥರ ಏನಾದ್ರು ನಡೆದರೆ ಪಬ್ಲಿಕ್ ಏನಾದ್ರು ರಿಪೋರ್ಟ್ ಮಾಡೋದಕ್ಕೆ ಯಾವ ಟೈಮಲ್ಲಾರು ಆಯಿತು, ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5:30 ಒಳಗಡೆ ಅವರಿಗೆ ಏನಾದ್ರು ಅನುಮಾನ ಇದ್ದರೆ ಯಾವುದೋ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ, ಯಾವುದೋ ಹಾಸ್ಪಿಟ್ಲಲ್ಲಿ, ಯಾವುದೋ ಕ್ಲಿನಿಕಲ್ಲಿ, ಮತ್ತು ಬೇರೆ ಎಲ್ಲೇ ಆಗಿರಲಿ, ಯಾರೇ ಆಗಿರಲಿ, ಈ ಥರದ್ದು ಏನಾದ್ರು ನಡೀತಿದೆ ಅಂತ ಅವ್ರಿಗೆ ಅನುಮಾನ ಇದ್ದರೆ ಈ ಸಂಖ್ಯೆಗೆ ನಾವೇನೀಗ ಆಗಲೇ ಸಂಖ್ಯೆ ಕೊಟ್ವಲ್ಲ, ಆ ಸಂಖ್ಯೆಗೆ ಅವರು ರಿಪೋರ್ಟ್ ಮಾಡ್ಬೋದು. ನಾವು ತಕ್ಷಣ ಕಾನೂನು ಕ್ರಮ ಏನೇನು ಮಾಡಬೇಕೋ ಅದನ್ನು ತಪಾಸಣೆ ನಡೆಸಿ ಅವ್ರ ಮೇಲೆ ಕಾನೂನು ಕ್ರಮ ಏನು ಜರುಗಿಸ್ಬೇಕೋ ಅದನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡು ಈ ನಂಬರ್ನ ನಾವು ಶುರು ಮಾಡಿದ್ದೀವಿ. ದಯವಿಟ್ಟು ಪಬ್ಲಿಕ್ ಇದಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ಈ ಏನು ಉದ್ದೇಶ ಇದೆಯಲ್ಲ, ಇನ್ನು 5 ವರ್ಷದಲ್ಲಿ ಈ ರೇಷಿಯೋನ ಅಟ್ಲೀಸ್ಟ್ 1050ಕ್ಕಲ್ಲ 1,000 ತರಬೇಕು ಅನ್ನೋದು ನಮ್ಮ ಈ ಕಮಿಟಿಯ ಉದ್ದೇಶ. ದಯವಿಟ್ಟು ಎಲ್ಲರೂ ಇದಕ್ಕೆ ನಮಗೆ ಕೈ ಜೋಡಿಸಬೇಕಾಗಿ ವಿನಂತಿ. ಕಾನೂನಿನ ಹೆಣ್ಣು ಭ್ರೂಣಲಿಂಗ ಹತ್ಯೆಗಳಲ್ಲಿ ಮಾಡಿದ್ದಕ್ಕೆ ಕಾನೂನು ಪ್ರಕಾರವಾಗಿ ತುಂಬ ಕಠಿಣ ಕ್ರಮಗಳನ್ನು ನಮ್ಮ ಗೌರ್ಮೆಂಟ್ ಅವರು ಮಾಡ್ತಾಯಿದ್ದಾರೆ. ಅದು ದಂಡ ರೂಪದಲ್ಲಿರ್ಬೋದು, ಮತ್ತು ಪದೇ ರಿಪೀಟೆಡ್ಲಿ ಮಾಡಿದ್ರೆ ಅದಕ್ಕೆ ಜೈಲು ಶಿಕ್ಷೆ ಮಾಡುವಂಥ ವ್ಯವಸ್ಥೆಯೂ ಸಹಿತ ಕಾನೂನಲ್ಲಿ ಇದೆ. ಸೊ ಹಾಗಾಗಿ ಯಾರು ನನ್ನ ಕೋರಿಕೆ ಇಷ್ಟೇ, ವೈದ್ಯರು ಇಲ್ಲ ವೈದ್ಯೇತರ ಸಿಬ್ಬಂದಿಗಳು ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಬಾರ್ದು ಅಂತ ನಾವು ಎಲ್ಲ ಸಲಹಾ ಸಮಿತಿ ಅಧ್ಯಕ್ಷರು ಮತ್ತು ಈ ಗೌರ್ಮೆಂಟ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಸ್ ಡಿಪಾರ್ಟ್ಮೆಂಟಿಂದ ನನ್ನ ಕೋರಿಕೆ. ಈ ನಮ್ಮ ಸುತ್ತಮುತ್ತ ಅವರು ಹೆಣ್ಮಕ್ಳೇ ಇದ್ದಾರೆ, ಹಾಗಾಗಿ ಇನ್ನೂ ಚೆನ್ನಾಗಿ ಹೇಳಬೇಕಂದ್ರೆ ಹೆಣ್ಮಕ್ಳು ಹೇಳ್ಬೋದು. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ. ಆದರೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಬೇಟಿ ಬಚಾವ್ ಬೇಟಿ ಪಡಾವ್ ಬೇಟಿಕೋ ಅವ್ರು ಜ್ಯಾದಾ ಬಡಾವ್ ಅಂತಂದರೆ ಇನ್ನೂ ಹೆಚ್ಚಿನ ಹೆಣ್ಣುಮಕ್ಕಳು ನಮ್ಮ ದೇಶದಲ್ಲಿ ಆಗಲಿ, ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರಲಿ ಅಂತ ಹೇಳ್ತಾ, ಆ ನಿಟ್ಟಿನಲ್ಲಿ ಹೆಣ್ಣುಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಹೆಣ್ಣುಮಕ್ಕಳನ್ನು ಹೊಟ್ಟೆಯಲ್ಲಿ ಇರಬೇಕಾದ್ರೆ ಸತ್ತೋಗುವಂಥ ಪ್ರಮೇಯನ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.